ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಬಸವರಾಜ ಹೊರಟ್ಟಿಯವರು ಅನೇಕ ವಿಚಾರಗಳನ್ನು ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಮೂರು ಕಾನೂನು ಮತ್ತು ಮೂರು ಅಭಿಮತಗಳು ಮೂರು ಸಂಪುಟಗಳ ಲೋಕಾರ್ಪಣೆಯನ್ನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಜನತೆಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಅವುಗಳನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳಲ್ಲಿ HK ಪಾಟೀಲ್ ಅವರ ಮುಂದಾಳತ್ವದಲ್ಲಿ 3 ಕಾನೂನುಗಳನ್ನು ಮಾಡಿ ಅದಕ್ಕೆ ವಿದ್ವಾಂಸರಿಂದ ಅಭಿಮತವನ್ನು ಕೂಡ ಅದು ಬಹಳ ಮುಖ್ಯ. ಕಾನೂನು ಮಾಡೋದು ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅವು ಜನಪರವಾಗಿ ಇಲ್ಲವಾ ಇಲ್ಲವಾ ಅಂತಕ್ಕಂಥ ಅಭಿಪ್ರಾಯವನ್ನು ವಿದ್ವಾಂಸರಿಂದ HK ಪಾಟೀಲ್ ಉತ್ತಮವಾದ ಕೆಲಸ ಮಾಡಿದ್ದಾರೆ ಅಂತೇಳಿ ಯಾಕಂದ್ರೆ ನಾವು ಮಾಡಿದಂತ ಕಾನೂನುಗಳು ಜನಪರವಾಗಿರ್ತವೆ, ಸಮಾಜದ ಬದಲಾವಣೆಗೆ ಪೂರಕವಾಗಿರ್ತವೆ ಮತ್ತು ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾನೂನುಗಳು ಕೆಲಸ ಮಾಡುವುದು. ಮತ್ತೆ ಅವು ಜಾರಿ ಆಗ್ತಕ್ಕಂಥದ್ದು ನೋಡ್ಕೋಬೇಕಾಗ್ತದೆ. ಜಾರಿ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಒಂದು ಕಾನೂನು ಮಾಡಬೇಕು. ಮುಂದಿನ ಸಾರಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದು ನಮ್ಮ ಸರ್ಕಾರ ಇದ್ದಾಗ ಕಾನೂನು ಮಾಡಬೇಕು. ಈ ಮೌಢ್ಯಗಳ ಪ್ರತಿಬಂಧಕಾಜ್ಞೆ ಕಾನೂನನ್ನು ಮಾಡಬೇಕು. ಮೌಢ್ಯಗಳು, ಅನಾಚಾರಗಳು, ಮೂಢನಂಬಿಕೆಗಳು ಇವುಗಳನ್ನ ತೆಗೆದಾಕ್ಬೇಕು, ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಬೇಕು. ಆದ್ರೆ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ ಅಂತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತೆ ಯಾಕೆ ಇದು ಮಾಡ್ತಾ ಇದ್ದೀವಿ ಅಂತಂದ್ರೆ, ಯಾರಿಗೆ ಕಾನೂನಿನ ತಿಳುವಳಿಕೆ ಇರಬೇಕು, ಯಾರಿಗೆ ಈ ಸಮಾಜದಲ್ಲಿ ಕಾನೂನುಗಳ ಅರಿವು ಇನ್ನೊಬ್ಬರಿಗೆ ತಿಳಿಸ್ಬೇಕು, ಅಂತೇವರೇ ಮೂಢನಂಬಿಕೆಗಳನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥ ವಿದ್ಯಾವಂತರು.
ನಾನು ಬಹಳ ಸಾರಿ ನೋಡಿದ್ದೀನಿ. ಆ, ನೀನು ಯಾಕಪ್ಪ ಈ ತರ ಹೊಟ್ಟೆಗೆ ಇಟ್ಟಿದ್ದೇನೆ, ಬಟ್ಟೆ ಇದ್ದೇನೆ, ಅನಕ್ಷರಸ್ಥನಾಗಿ ಸೂರಿದ್ದೇನೆ ಇದೆಯಾ ಅಂತಂದ್ರೆ ನಾನು ಹಿಂದೂ ಜೀವನದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ. ಪಾಪದ ಫಲ ನಾನು ಈ ಜೀವನದಲ್ಲಿ ಗೊತ್ತಿಲ್ಲ. ನನಗೆ ಮೂಢನಂಬಿಕೆನ ನನ್ನ ಪ್ರಕಾರ ಮೂಢನಂಬಿಕೆ ಮೌಢ್ಯ. ಆದ್ರೆ ವಿದ್ಯಾವಂತರು ಇದನ್ನೆಲ್ಲ ಪಾಲನೆ ಮಾಡ್ತಾರೆ. ಆಮೇಲೆ ನಮ್ಮ ಸಂವಿಧಾನ ಏನ್ ಹೇಳ್ತಾರೆ, ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಎಲ್ಲರೂ ಮುಖ್ಯವಾಗಿ ಹಿಂಗೆ ಬರಬೇಕು, ಸಮಾಜ ನಿರ್ಮಾಣ ಆಗಬೇಕು, ಇನ್ನೊಂದು ಧರ್ಮದ ಸಹಿಷ್ಣುತೆ ಬೆಳೆಸ್ತಕ್ಕಂಥದ್ದು ಇರಬೇಕು, ಸಹಬಾಳ್ವೆ ಇರಬೇಕು. ವಿರುದ್ಧವಾಗಿ ಮಾಡೋದು ಎಲ್ಲ ಬಹಳ ಜನ ಎಲ್ಲರೂ ಅಲ್ಲ, ಕೆಲವರು ಇದಕ್ಕೆ ವಿರುದ್ಧವಾಗಿ ಮಾಡ್ತಾರೆ. ಮತ್ತೆ ನಾವು ಕಾನೂನು ಮಾಡಿ ಏನ್ ಪ್ರಯೋಜನ? ಈಗ ಸಹಿಷ್ಣುತೆ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ, ಇದು ನಮ್ಮ ಸಂವಿಧಾನದ ಮೂಲ ತತ್ವ. ಆ ಸಹಿಷ್ಣುತೆ ಇಲ್ವೇ ಇಲ್ಲ. ವಿದ್ಯಾವಂತರು ಡಾಕ್ಟರೇಟ್ ಪಡ್ಕೊಂಡಿರತಕ್ಕಂಥವ್ರು ಅವರು ಪಾಲನೆ ಮಾಡ್ತಾರೆ. ಸಹಿಷ್ಣುತೆಗಳಿಂದ ಸಹಬಾಳ್ವೆ ಅವರೇ ಜನರಿಗೆ ಹೇಳ್ತಕ್ಕಂಥದ್ದು. ದ್ವೇಷ ಉಂಟಾಗ್ತಕ್ಕಂಥ ಮಾತುಗಳನ್ನ ಸಮಾಜದಲ್ಲಿ ಸಮಾಜವನ್ನು ಹೊಡಿತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥ ಇವು ಬಿಡದೆ ಹೋದ ಎಷ್ಟೇ ಕಾನೂನುಗಳು ಎಷ್ಟೇ ಮಾಡೋದು ಕೂಡ ಪ್ರಯತ್ನ. ಸಮಾಜದಲ್ಲಿ ಬದಲಾವಣೆ ಮಾಡ್ಬೇಕಲ್ಲ. ಬಸವಣ್ಣ ಯಾವ ಕಾಲದಲ್ಲಿ ಹೇಳಿದ್ದು, ಯಾಕೆ ಹೋಗ್ಬೇಕು ಅಂತ ಯಾವ ಕಾಲದಲ್ಲಿ ಹೇಳಿದ್ದು? 12ನೇ ಶತಮಾನ ಹೋಗಿದ್ಯಾ? ಜಾತಿ ಹೋಗೇ ಇಲ್ಲ. ಇವನಾರವ ಅಂತ ಅಂದ್ಬಿಡಪ್ಪ, ಇವ ನಮ್ಮವ ನಮ್ಮವ ಅಂತ ಹೇಳಯ್ಯ ಅಂತ ಹೇಳಿ 850 ವರ್ಷ ಆಯ್ತು. ಇನ್ನು ಹಂಗೆ ಇದೆ. ಜಾತಿ ಮಾಡ್ತೀವಿ, ವಿದ್ಯಾವಂತರ ಜಾತಿ ಮಾಡ್ತೀವಿ, ಜಾಸ್ತಿ ವಿದ್ಯಾವಂತರೇ ಜಾತಿ ಮಾಡೋದು ಇದೆಲ್ಲ ನೋಡಿದಾಗ ಕಾನೂನಿನಿಂದ ನಾವು ಬದಲಾವಣೆ ಮಾಡ್ತೀವಿ ಅಂತೇಳಿ ಕಾನೂನು ಮಾಡಬಾರದು ಅಂತ ಹೇಳಲ್ಲ. ಉದ್ದೇಶ ಇದೇ ಇರ್ಬೇಕಲ್ಲ, ಸಫಲ ಆಗ್ಬೇಕಲ್ಲ. ಈಗ ಎಸ್ ಕೆ ಪಾಟೀಲ್ ನೇತೃತ್ವದಲ್ಲಿ 3 ಕಾನೂನುಗಳು ಮಾಡಿದ್ದೀವಿ. ಒಂದೇ ಸಾರಿ ಕಳೆದ ಅಸೆಂಬ್ಲಿನಲ್ಲಿ 39 ಕಾನೂನುಗಳು ಮಾಡಬಹುದು. ಇವೆಲ್ಲ ಯಾಕೆ ಮಾಡಬಹುದು ಅಂತಂದ್ರೆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೋಸ್ಕರ ಮಾಡಿದ್ದಂತೆ ಕಾನೂನು. ಆ ಸಮಸ್ಯೆಗಳು ಪರಿಹಾರ ಆಗದೇನೆ ಹಾಗೆ ಉಳ್ಕೊಂಡ್ರೆ ಕಾನೂನು ಮಾಡೋದಕ್ಕೆ ಪ್ರಯೋಜನ ಆಗ್ತದೆ. ಇದನ್ನ ಗಂಭೀರವಾಗಿ ನಾವೆಲ್ಲರೂ ಇಲ್ಲಿ ಹೋದ್ರೆ ಪ್ರಯೋಜನ ಆಗಿಲ್ಲ. ಕಾನೂನುಗಳು ಮಾಡ್ತೀವಿ. ಈಗ ನಾವೇ ಕಾನೂನು ಮಾಡ್ಕೊಂಡಿದೀವಿ. ಏನಂತ ಅಂತಂದ್ರೆ 60 ದಿನ, ಕನಿಷ್ಠ 60 ದಿನ ಅಸೆಂಬ್ಲಿ ನಡೆಸ್ತೀವಿ ಅಂದ್ರಪ್ಪ ಹೊರಟಿವೆ. 60 ದಿನ ಕಾನೂನು ಮಾಡ್ತೀವಿ. ನಾವು 60 ದಿನ ನಡೆಸೋದೇ ಇಲ್ಲ. ಕನಿಷ್ಠ 60 ದಿನ 60 ದಿನ ಅಸೆಂಬ್ಲಿ ಕಾನೂನು ಮಾಡ್ತೀವಿ. ಆ ಕಾನೂನು ಜಾರಿ ಆಗ್ತಾನೆ ಇಲ್ಲ.
ಯಾಕೆ ಹೊಣೆ ಮಾಡಬೇಕು, ನಾವು ಸೇರಿ ಹೊಣೆಗಾರ. ಜನರಲ್ಲಿ ಜಾಗೃತಿ ಬರದೇನೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಸಮಾಜದ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಈ ಜಾತಿಯು ಹೋಗೋದಿಲ್ಲ ಅನ್ನೋದಕ್ಕೆ ಒಂದು ನನ್ನ ಅನುಭವ ಹೇಳ್ತಾ ಇದೆ. ಏನಂತ ಅಂತಂದ್ರೆ, ನಾನು ಮುಂದಾಗಿದ್ದಾಗ ನಾವು ನನಗೆ ದನ ಕರುಗಳಿಗೆ ಮನೆಯಲ್ಲಿದ್ದಂತ ದನ ಕರುಗಳಿಗೆ ನೀರು ಕುಡಿಸಬೇಕಾಗಿತ್ತು. ಅದಕ್ಕೆ ನಾನು ಬಾವಿಯಿಂದ ನೀರು ಸೇರ್ಕೋಬಾರ್ದು ಹೋಗಿದ್ದೆ. ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋದು, ಗುಬ್ಬಚ್ಚಿಗಳು ಕಸ ಎಲ್ಲ ಬಿದ್ದಿರೋದು, ಆ ಕಸ ಎಲ್ಲ ಸೇರ್ಕೊಂಡು ನೀರಿನ ಮುಚ್ಕೊಂಡಿರೋದು. ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಎಲ್ಲ ಕಸ ಹೋದ್ಮೇಲೆ ನೀರು ತಗೊಳ್ಬೇಕು. ಪುನಃ ಮನೆಗೆ ಹೋಗ್ಬಿಟ್ಟು ಬರೋದ್ರೊಳಗಡೆ ಮತ್ತೆ ಸೇರ್ಕೊಂಡ್ಬಿಟ್ಟಿರೋದು. ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ, ನಮ್ಮ ಜಾತಿ ವ್ಯವಸ್ಥೆ ಹೇಗಾಗಿದೆ. ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಸ್ವಲ್ಪ ಮತ್ತೆ ಸೇರ್ಕೊಂಡ್ಬಿಟ್ಟು ನಾವು ಏನ್ ಕಾನೂನುಗಳನ್ನು ಮಾಡ್ತೀವಿ, ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಆಗ್ಬಿಟ್ಟು ಜಾರಿಯಾಗಬೇಕು. ಎಲ್ಲರೂ ಜಾಗೃತರಾಗಬೇಕು. ಹಿಂದೂ ಪ್ರಯೋಜನ ಆಗುತ್ತೆ. ಈಗ 3 ಕಾನೂನುಗಳು ಮಾಡಿದ್ವಿ, 15 ಕಾನೂನುಗಳು ಮಾಡಿದ್ವಿ. ಪಾಪ ಅಭಿಪ್ರಾಯವನ್ನು ಕೂಡ ಬರೆಸಿದ್ದಾರೆ, ಅಭಿಪ್ರಾಯಗಳನ್ನು ಕೂಡ ಬರೆಸಿದ್ದಾರೆ. ಕಾನೂನು ಕಾನ್ಸ್ಟಿಟ್ಯೂಷನಲ್ಲಾಗಿ ಕಾನ್ಸ್ಟಿಟ್ಯೂಷನ್ಗೆ ಸಮಂಜಸವಾಗಿದೆಯಾ ಇಲ್ವಾ ಅಂತ ಮಾಡಿದ್ದಾರೆ. ಈ ಅಭಿಪ್ರಾಯ ಜನರಿಗೆ ಮುಟ್ಬೇಕಲ್ಲ, ಎಂದು ಮುಟ್ಟಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಕಾನೂನಲ್ಲಿ ಏನು ಹೇಳ್ತಾರೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ನಮ್ಮ ಸಮಾಜ ಅವಿದ್ಯಾವಂತರಿರ್ತಕ್ಕಂಥ ಸಮಾಜ ಇದೆ. ಇಷ್ಟು ಸ್ವಾತಂತ್ರ್ಯ ಬಂದು 79 ವರ್ಷ ಕೂಡ ಇನ್ನೂ ಅವಿದ್ಯಾವಂತರಿದ್ದಾರೆ. ಇನ್ನು 74-76% ವಿದ್ಯಾವಂತರಾಗಿರ್ತಕ್ಕಂಥ ನಮ್ಮ ಸಮಾಜ ಸ್ವಲ್ಪ ಸುಧಾರಣೆ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇನ್ನು 24-26% ಅವಿದ್ಯಾವಂತ ಸಂಖ್ಯೆ. ಅದಕ್ಕೆ ನಾವು ಎಂತ ಕಾನೂನುಗಳನ್ನು ಮಾಡಬೇಕು, ಹೇಗೆ ಅದನ್ನ ಜಾರಿಗೆ ತರಬೇಕು, ಹೇಗೆ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದು ಮಾಡದೆ ಹೋದ್ರೆ ಜನರನ್ನ ಜಾಗೃತಿಗೊಳಿಸಿದ್ರೆ ಅದು ಕಷ್ಟ ಆಗ್ತದೆ. ಅದರಿಂದ ಎಷ್ಟೇ ಕಾನೂನುಗಳನ್ನು ಮಾಡುವುದಿಲ್ಲ, ಸಮಸ್ಯೆಗಳು ಬಗೆಹರಿದೇ ಹೋದ್ರೆ ಸಮಸ್ಯೆಗಳ ಹೇಗೆ ಹೋಗ್ತಂದ್ರೆ, ಇದು ನನ್ನ ಸ್ಪಷ್ಟವಾದಂತ ಅಭಿಪ್ರಾಯ. ಅಡ್ವೊಕೇಟ್ಸ್ ಪ್ರಾಕ್ಟೀಸ್ ಮಾಡ್ತಾರೆ, ಬಹಳ ಜನ ಅಡ್ವೊಕೇಟ್ಸ್ ನಾನು ಇವೆಲ್ಲ ಬಹಳ ವರ್ಷ ಆಗೋಯ್ತು. ಪ್ರಾಕ್ಟೀಸ್ ಮಾಡೋದು ಬಹಳ ವರ್ಷ ಆಗೋಯ್ತು. ನಾನು ಸೀರಿಯಸ್ ಪ್ರಾಕ್ಟೀಸ್ ಮಾಡ್ಲೇ ಇಲ್ಲ. ಅರ್ಧ ಕಾಲು ಇಲ್ಲಿ ರಾಜಕೀಯದಲ್ಲಿ ಅರ್ಧ ಕಾಲು ಕೂತಿವಿ ಹುಟ್ಟಿದ್ರು. ಹಾಗಾಗಿ ನಾನು 78ರಲ್ಲಿ ತಾಲೂಕು ಬರೋದಿಲ್ಲ, 73ರಲ್ಲಿ ಲಾಯರ್ ಆದ್ರೆ 2 ವರ್ಷ ಎಲ್ಲೇ ಓದಕ್ ಹೋದೆ.
ಅದನ್ನು ಓದ್ಲಿಲ್ಲ, ಪಾಸ್ ಮಾಡ್ಲಿಲ್ಲ ಬಿಟ್ಬಿಟ್ಟೆ ಬಜೆಟಲ್ಲಿ. ಹಾಗಾಗಿ ನಾನು ಸೀರಿಯಸ್ ಆಗಿ ಲಾಯರ್ ಕೆಲಸ ಮಾಡಲೇ ಇಲ್ಲ. ಆದ್ರೂ ಲಾಯರು ಅಂತ ಬಿಡಿದೆಯಲ್ಲ, ಲಾಯರು ಅಂತ ಏನಿದೆ ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಲ್ಲ. ಅರ್ಧ ದಿನ ಹೋಗ್ತಿದೆ, ಅರ್ಧ ದಿನ ತಾಲೂಕ್ ಆಫೀಸರ್ ಪತಿ ಇರ್ತಿದ್ದಾರೆ, ಅರ್ಧ ದಿನ ಪೊಲೀಸ್ ಸ್ಟೇಷನ್ ಇರ್ತಿದೆ. ಹಾಗಾಗಿ ಸಂಜೆ ಮತ್ತೆ ಸ್ವಲ್ಪ ದಿನ ಲಕ್ಷಗಳು ಪಾಠನೂ ಮಾಡಿದ್ದಾರೆ, ಲಾ ಕಾಲೇಜ್ ಪಾಠ ಮಾಡ್ತಿದ್ದಾರೆ. ಬಡ್ಡಿ ನ್ಯಾಯ ಕೊಟ್ಟಿದ್ದಾರೆ. 1980ರಿಂದ 83ರವರೆಗೆ ನಾನು MLA ಆಗೋವರೆಗೆ ಲಾ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ. ಬಟ್ ಎಲ್ಲ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು. ನಾವು ಪಾಸ್ ಮಾಡೋದಂತ ಕಾನೂನು ಜಾರಿಯಾಗಿದೆ. ಇದು ಸಮಾಜದಲ್ಲಿ ಸಂವಿಧಾನ. ನಾಲ್ಕನೇದು ನಮ್ಮ ಸಂವಿಧಾನದ ಆಶಯಗಳಿರಲಿಲ್ಲ. ಆಶಯಗಳನ್ನ ಸ್ವಲ್ಪ ಕೂಡ ನಾವು ಬಗೆಹರಿಸತಕ್ಕಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಸಂವಿಧಾನ ಏನ್ ಹೇಳ್ತದೆ, ಸ್ವಾತಂತ್ರ್ಯ, ಸಮಾನತೆ, ಮೂರು ಇರ್ಬೇಕಲ್ಲ. ನಮ್ಮಲ್ಲಿ ನಾವು ಮರ್ತೇ ಬಿಡ್ತೀವಿ, ನಾವು ಮನುಷ್ಯರು, ಇನ್ನೊಬ್ರು ಮನುಷ್ಯರು ಅನ್ನೋದು. ನಾವು ಮನುಷ್ಯರು, ಬೇರೆಯವರು ಮನುಷ್ಯರು. ನಮ್ಮಲ್ಲಿ ಅನೇಕ ಧರ್ಮಗಳಿರ್ಬೋದು, ಜಾತಿಗಳಿರ್ಬೋದು. ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ? ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ? ಎಲ್ಲ ಧರ್ಮನು ಪ್ರೀತಿ ಮಾಡಿ ಅಂತ ಹೇಳ್ತವೆ, ದ್ವೇಷ ಮಾಡಿ ಅಂತ. ಅದರಿಂದ ನಮ್ಮಲ್ಲಿ ಬೇರೆ ಧರ್ಮವನ್ನು ದ್ವೇಷ ಮಾಡ್ತಕ್ಕಂಥವ್ರು ಇದ್ದಾರೆ. ಅದನ್ನ ನೀರಲ್ಲಿ ಬೆಳೆಸ್ತಕ್ಕಂಥವ್ರು ಕೂಡ ಇದ್ದಾರೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇರ್ತಕ್ಕಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿ ಹೇಳ್ತಾರೆ, 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬಂತು. ಜಾರಿಗೆ ಬಂದಾಗ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಣಿಸ್ತಾರೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಣಿಸ್ತಾರೆ. ಜಾತಿಯ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಅದರಿಂದ ಈ ಅಸಮಾನತೆಗಳನ್ನು ತೊಲಗಿಸದೆ ಹೋದರೆ ನಮ್ಮ ದೇಶಕ್ಕೆ ಬರತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ, ಈ ಸ್ವಾತಂತ್ರ್ಯದ ಸೌಧವನ್ನೇ ಅಸಮಾನತೆಯಿಂದ ನಡೆಸತಕ್ಕಂಥ ಜನ ಮುಂದೊಂದು ದಿನ ಧ್ವಂಸ ಮಾಡಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಕಾಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆ ಬದಲಾವಣೆಗೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತೆ ಆ ಕಾನೂನುಗಳು ಜಾರಿಯಾಗಬೇಕು. ಮತ್ತೆ ಅಸಮಾನತೆಯನ್ನು ತೊಲಗಿಸ್ತಕ್ಕಂಥ ಕೆಲಸ ಆಗಬೇಕು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ಮಾಡಿದ್ರೆ ನೀವು ಹೇಳಿದ್ದೀರಲ್ಲ, ಅವರೇ ಹೇಳಿದ್ದಾರೆ,
105 ಕರಡು ಮಸೂದೆಗಳು ತಜ್ಞರಿಂದ ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಅವುಗಳನ್ನು ಗಮನಿಸಿ ಸರ್ಕಾರ ಉಪಯೋಗ ಮಾಡುತ್ತೇವೆ. ಎಲ್ಲ ಏನೇನು 105 ಮಸೂದೆಗಳನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಅಭಿಮತಾಯಗಳನ್ನು ವ್ಯಕ್ತ ಮಾಡಿದಾರಲ್ಲ ಎಲ್ಲ ವಿದ್ವಾಂಸರು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬೇರೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಅದಕ್ಕೆ ಅದೆಲ್ಲ ಇಲ್ಲಿ ಹೆಚ್ಚಾಗಿ ತಿಳಿದಂತವೇ ಇದ್ದೀವಿ. ಸಂವಿಧಾನ ಓದ್ಕೊಂಡಿರೋರು ಮತ್ತೆ ಕಾನೂನನ್ನು ಓದ್ಕೊಂಡಿರೋರು ನಾವೆಲ್ಲರೂ ಸಮಾಜದ ಬದಲಾವಣೆಗೆ ಪ್ರಯತ್ನ ಮನುಷ್ಯರಾಗಿ ಇರಲಿಕ್ಕೆ ಪ್ರಯತ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.